ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸುನಿಲ್ ಪ್ರಿಯ ಲಾಗ್. ಇದು ಶುಕ್ರವಾರದ ಲಾಗ್. ಈ ಬೇಸಿಗೆಗಂತೂ ಯಾವಾಗ್ಲೂ ಫ್ರಿಜ್ಜಲ್ಲಿ ಕೋಲ್ಡ್ ನೀರು ಇರಲೇಬೇಕು. ಇನ್ನು ಬಾಟ್ಲಲ್ಲಿ ನೀರು ಖಾಲಿ ಆಗಿತ್ತು ಅಂತೇಳಿ ಬಾಟ್ಲಲ್ಲಿ ನೀರು ತುಂಬಿಟ್ಟು ಇನ್ನು ನಾನು ಕೂಡ ಒಂದು ಲೋಟ ಬಿಸಿನೀರು ಕಾಯಿಸ್ಕೊಂಡು ಕುಡಿದು ತಿಂಡಿಗೆ ಚಪಾತಿ ಇಟ್ಟು ಕಲಸಿಟ್ಟೆ. ಇನ್ನು ಅದ್ರ ಜೊತೆಗೆ ಕುಂಬಳಕಾಯಿ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಇದನ್ನು ಮಾಡೋದಕ್ಕೆ ಒಂದು ಬಾಣಲಿಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಕರಿಬೇವು, ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಕುಂಬಳಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚ ಖಾರದ ಪುಡಿ, ಒಂದು ಚಿಟಿಕೆ ಅರಿಶಿನ, ಗರಂ ಮಸಾಲ ಪುಡಿ, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಹಾಕಿ ಒಂದು 10 ನಿಮಿಷ ಬೇಯಿಸಿದ್ರೆ ಕುಂಬಳಕಾಯಿ ಪಲ್ಯ ರೆಡಿ ಆಗುತ್ತೆ. ಇನ್ನು ನಾನು ಕುಂಬಳಕಾಯಿ ಪಲ್ಯ ಮಾಡಿಬಿಟ್ಟು ಬಂದು ಬಾಗಿಲು ಕಸ ಹೊಡೆದು ಬಾಗಿಲೆಲ್ಲ ಒರೆಸಿ ಬಾಗಿಲು ಕೂಡ ರಂಗೋಲಿ ಹಾಕಿ ಮನೆಯೂ ಕೂಡ ಒರೆಸ್ದೆ. ಅಷ್ಟರಲ್ಲಿ ನಮ್ಮ ಮನೆಯವರು ಕೂಡ ನಾನೇ ಸ್ನಾನ ಮಾಡ್ಕೊಂಡು ಪೂಜೆನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರೇ ಪೂಜೆನ ಮುಗಿಸಿದ್ರು. ಇನ್ನು ನಾನು ಚಪಾತಿ ಒತ್ತೋಣ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಚಪಾತಿ ಒತ್ತಾ ಇದ್ದೆ. ಅಷ್ಟರಲ್ಲಿ ಅವರು ಕೂಡ ಡ್ಯೂಟಿಗೆ ಟೈಮ್ ಆಯಿತು ಅಂತ ಹೇಳಿ ಅವರು ಕೂಡ ತಿಂಡಿ ತಿಂದರು. ನನಗೂ ಕೂಡ ತಿನ್ಸಿದ್ರು. ಟೇಸ್ಟ್ ತುಂಬ ಚೆನ್ನಾಗಿದೆ ಅಂತ ಹೇಳಿ ಮಗಳಿಗೂ ಕೂಡ ತಿನ್ಸಿದ್ರು. ಇನ್ನು ಅಜ್ಜಿನೇ ಪಾಪನ ರೆಡಿ ಮಾಡಿದ್ರು. ಇಲ್ಲಿ ನಾನು ಕಿಟಕಿಲಿ ಒಂದು ಪಕ್ಷಿ ಅಲ್ಲಿಂದ ಅಲ್ಲಿಗೆ ಓಡಾಡ್ತಾ ಇತ್ತು. ಅದನ್ನು ನೋಡ್ಕೊಂಡು ತಿಂಡಿ ಮಾಡೋದು ಲೇಟೇ ಆಗೋಯಿತು. ಇನ್ನು ನಾನು ಈ ಮೊಬೈಲಲ್ಲಿ ವೀಡಿಯೋ ಮಾಡ್ತಾಯಿದ್ದೆ. ನನ್ನ ಮಗಳು ಕೀಪ್ಯಾಡ್ ಮೊಬೈಲ್ ತೊಗೊಂಡು ನಾನು ಇದರಲ್ಲಿ ವೀಡಿಯೋ ಮಾಡ್ತೀನಿ ಅಂತ ಹೇಳಿ ಅದ್ರಲ್ಲಿ ಮಾಡ್ತಾಯಿದ್ಲು. ಇನ್ನು ಅಜ್ಜಿ ನಾನೇ ಗಾನನ ವ್ಯಾನ್ ಹತ್ತಿಸ್ಬಿಟ್ಟು ಬರ್ತೀನಿ ಅಂದ್ಬಿಟ್ಟು ಅಜ್ಜಿ ಹೋದ್ರು. ಇನ್ನು ನಾನು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ನೆನ್ನೆ ರಾಯರಿಗೆ ಇದು ಪ್ರಸಾದನೇ ಎತ್ಕೊಳ್ಳೋದು ಮರ್ತೋಯ್ತು. ಹಾಗಾಗಿ ಅದು ಹೋಗ್ಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿ ಗಿಡಕ್ಕೆಲ್ಲ ಹಾಕ್ತಾಯಿದ್ದೀನಿ. ತಿನ್ನೋ ಐಟಮ್ ಏನಾರು ಆದರೆ ಪಕ್ಷಿಗಳಿಗೆ ಇಟ್ಬಿಡ್ತೀನಿ. ಇನ್ನು ನಾನು ಕೂಡ ಸ್ನಾನ ಮಾಡ್ಕೊಬಂದು ದೇವ್ರಿಗೆ ಕೈ ಮುಗಿದು ನಾನು ಅಜ್ಜಿ ಇಬ್ಬರು ಕೂತ್ಕೊಂಡು ತಿಂಡಿ ತಿಂದ್ವಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್